ನರಸತ್ತವ್ರು ಕಾಂಗ್ರೆಸ್ ಪಕ್ಷದ ಇವರು ಅಂದವ್ರು ಯಾರು? ಇದೇ ಮಾಜಿ ಶಾಸಕರು. ಯಾರ ಮೇಲೆ ಏನಾದ್ರು ಕೇಸ್ ಆಗ್ತಾ ಇತ್ತಾ ಇವಾಗ ಹೇಳಿ? ಇಂಥವ್ರ ಮೇಲೆ ಪ್ರದೀಪ್ ಈಶ್ವರ್ ಮೇಲೆ ಮಾತಾಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಬಟ್ ದಾಖಲೆ ಇದೆ ನಮ್ಮ ಹತ್ರ, ನಿಮ್ಮ ಹತ್ರ. ಕೆಲ ದಿನಗಳಿಂದ ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದು, ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನವರು ನರಸತ್ತವರಿದ್ದಂತೆ ಎಂದರೆ ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ಅವರನ್ನ ವೈಯಕ್ತಿಕ ಟೀಕೆ ಮಾಡಿದ್ರು. ಇದು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಎರಡೂ ಪಕ್ಷಗಳ ಬೆಂಬಲಿಗರು ಬೆಂಕಿ ಕೆಂಡಗಳನ್ನ ಉಗುಳುತ್ತಿದ್ದಾರೆ. ಗುರುವಾರ ಬಿಜೆಪಿ ಮಾಜಿ ಸಚಿವ ಬೆಂಬಲಿಗರು ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ತಿರುಗೇಟು ನೀಡಿದ್ದಾರೆ. ನಿನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ SRS ದೇವರಾಜ್ ಅವರು ಒಂದು ಮಾತು ಹೇಳ್ತಾರೆ, ನಿಮಗೆ ನೀವು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಬನ್ನಿ ಅಂತ. ಅವ್ರಿಗೆ ಬುದ್ಧಿ ಏನಾದರೂ ಹೀನ ಆಗಿದೆಯಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 86,000 ಜನ ನಿಮ್ಮ ಅಭಿವೃದ್ಧಿ ಅಧಿಕಾರರು, ನಿಮ್ಮ ಸಿಂಗ್ಪುರ್ ಮಾಡೋರನ್ನ, ಏನು ಮೆಡಿಕಲ್ ಕಾಲೇಜ್ ತಂದಿರೋರನ್ನ, ಎಲ್ಲ ಒಂದು ಇದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಾ ಅಂಥವ್ರನ್ನ ತಿರಸ್ಕಾರ ಮಾಡಿ ಜನ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. ಸ್ವಾಮಿ, ಹೆಂಗೆ ನೀವೇನಾದರೂ ಮತ ಕೊಟ್ಟಿದ್ದೀರಾ? ನೀವೇನಾದರೂ ನಮ್ಮ ಪಕ್ಷದ ನಾಯಕರ ರಾಜೀನಾಮೆ ಕೊಡಿ ಅಂತ ಕೇಳೋದಕ್ಕೆ? ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಕೌನ್ಸಿಲರ್ ಸಂತೋಷ್ ರಾಜು ಅವರು ಹೇಳ್ತಾರೆ, ನಿನ್ನ ಬಗ್ಗೆ ಇಡೀ 10 ತಿಂಗಳಲ್ಲಿ ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನೀನು ಹಂಗೆ, ನೀನು ಹಿಂಗೆ, ನಿಂಗೆ ಒಂದು ಬಿರುದು ಕೊಟ್ಟಿದ್ದಾರೆ. ನಿನಗೂ ಒಂದು ಬಿರುದು ಕೊಟ್ಟಿದ್ದಾರಪ್ಪ ಚಿಕ್ಕಬಳ್ಳಾಪುರ ಜನತೆ. ನಿನ್ನ ನಾಟಕ, ನಿನ್ನ ಬೂಟಾಟಿಕೆ, ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಏನೇನೆಲ್ಲ ಹೊಗಳ್ದೆ, ಏನೇನೆಲ್ಲ ಇವರು ಮಾಜಿ ಶಾಸಕರನ್ನ ಹೆಂಗೆಲ್ಲ ನೀನು ಬೈದಷ್ಟು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಬೈದಿರಲ್ಲ. ನೀನು ಅಷ್ಟೆಲ್ಲ ಅವ್ರನ್ನ ಇದು ಮಾಡಿದೆ. ನೀನು ಜೈಲಿಗೆ ಹಾಕಿದ್ರು, ನೀನು ಪರವಾಗಿ ವೆಂಕಟಣ್ಣ ಹೇಳ್ದಂಗೆ ಎಲ್ಲರೂ ರೋಡಿಗೆ ಬಂದು ಕೂತ್ವಿ ಬೀದಿಯಲ್ಲಿ. ಅದೆಲ್ಲ ಮರ್ತೋಗಿ ಇವತ್ತು ಅಭಿವೃದ್ಧಿ ಅಧಿಕಾರರು ಮೆಡಿಕಲ್ ಕಾಲೇಜ್ ತಂದರು, ಇದು ಹೂವಿನ ಮಾರ್ಕೆಟ್ ಕೊಟ್ಟರು, ಅಭಿವೃದ್ಧಿ ಅಧಿಕಾರರು. ನಮ್ಮ ಶಾಸಕರೇನೋ ಇದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ರೆ ಹೇಳಿದ್ರಂತೆ, ಅನುದಾನ ಮಾಜಿ ಶಾಸಕರು ತಂದಿರೋದೇ ಜಾಸ್ತಿ ಆಗ್ಬಿಟ್ಟಿದೆ, ನೀನು ಹೋಗಿ ಅದನ್ನು ಮಾತ್ರ ಮಾಡು ಅಂತ. ನಮಗೂ ಮೊನ್ನೆ ಕ್ಯಾಬಿನೆಟ್ ನಡೆಯುವಾಗ ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ನಮ್ಮ ಶಾಸಕರನ್ನ ಶಬಾಷ್ ಅಂತ, ಒಳ್ಳೆ ಶಾಸಕನಾಗಿದೆಯಾ, ಶಬಾಷ್, ನೀನು ಇನ್ನೂ ಇಂಪ್ರೂವ್ ಮಾಡ್ಬೇಕು, 300 ಕೋಟಿ ತೊಗೊಂಡೋಗ ಮೆಡಿಕಲ್ ಕಾಲೇಜು ಗೋಪುರಗಳದ್ದು ಎಲ್ಲ ಹಗರಣಗಳಾಗೈತಲ್ಲ ಅದನ್ನೆಲ್ಲ ಮಾಡು, ಫಿನಿಶ್ ಮಾಡು ಅಂತೇಳಿ ಇವತ್ತು ಅವ್ರ ಆದಿಯಂತೆ ನಮ್ಮ MC ಸುಧಾಕರ್ ಅವರು ಇಬ್ಬರು ಸೇರಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದಾರೆ. ನಿನ್ನ ಬೂಟಾಟಿಕೆ ನಾಟಕಗಳು, ನಿನ್ನ ಮಾತುಗಳು, ನೀನು ಹಂಗೆ ಮಾತಾಡ್ಬಿಟ್ರೆ ಕಂಡಮ್ ಮಾಡಿಬಿಟ್ಟಂಗೆ ಹಿಂಗೆ 2 ನಿಮಿಷ ನಿನ್ನ ಬಗ್ಗೆನೂ ಮಾತಾಡೋದು. ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಒಂದು ರಾಜಕಾರಣಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ. ಅವರು 8 ತಿಂಗಳಲ್ಲಿ ಒಂದೊಂದೇ ಲಿಸ್ಟ್ ಒಳ್ಳೆ. ಇವಾಗ ಎಲೆಕ್ಷನ್ ಟೈಮಲ್ಲಿ ಶಾಂತ ಕ್ಲಿನಿಕ್ ಅಂತ ಬಂತು, ಬಡವ್ರ ಮೇಲೆ ಅಷ್ಟು ಕಾಲೇಜ್ ಇದ್ರೆ ಇವತ್ತು ಓಡಬೇಕಾಗಿತ್ತು, ಕಂಟಿನ್ಯೂ ಮಾಡಬೇಕಾಗಿತ್ತು. ಇವತ್ತು ಅವ್ರ ಅಮ್ಮ ಹೆಸರಲ್ಲಿ 10 ಆಂಬುಲೆನ್ಸ್ ಹಾಕಿದ್ದಾರೆ, 16ರಿಂದ 18 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು. ಅದನ್ನ ಅನುಭವ ಪಡೆದಿರೋರು ಗೊತ್ತು, ಕೂತ್ಕೊಂಡು ಸುಮ್ಮನೆ ಮಾತಾಡಿದ್ರೆ ಗೊತ್ತಾಗಲ್ಲ ಅದ್ರ ಬಗ್ಗೆ. ಇವತ್ತು 60 ಜನ ಮಕ್ಕಳು 10th SSLC ಮಕ್ಕಳು ಎಜುಕೇಷನ್ ತೊಗೊತಾ ಇದ್ದಾರೆ. ಇದರಲ್ಲಿ ಏನಕ್ಕೆ ಒಳ್ಳೆ ರಿಸಲ್ಟ್ ಬರ್ಬೇಕು ನಮ್ಮ ತಾಲೂಕಲ್ಲಿ ಅಂದ್ಬಿಟ್ಟು ಕರ್ಕೊಂಡೋಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ಸು, ಮಕ್ಕಳಿಗೆ ಬಟ್ಟೆಗಳು ಕೊಟ್ಟಿದ್ದಾರೆ, ಅಂಗನವಾಡಿ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಕೊಟ್ಟಿದ್ದಾರೆ, ಅವರೆಲ್ಲ ಓಟ್ ಹಾಕಿದ್ದಾರೆ. ಇದೆಲ್ಲ ದಲಿತರ. ಸೊ ಇದರಲ್ಲಿ 75ರಿಂದ 80% ದಲಿತರು ಈ ಒಂದು ಅನುಕೂಲ ಪಡಿತಾ ಇದ್ದಾರೆ. ಫಸ್ಟ್ ಅಯೋಗ್ಯ ಅಂದವ್ರು ಯಾರು? ಇದೇ ಮಾಜಿ ಶಾಸಕರು. ನರಸತ್ತವ್ರು ಕಾಂಗ್ರೆಸ್ ಪಕ್ಷದ ಇವರು ಅಂದವ್ರು ಯಾರು? ಇದೇ ಮಾಜಿ ಶಾಸಕರು. ವೈಯಕ್ತಿಕವಾಗಿ ಟೀಕೆ ಮಾಡೋದು, ನಿನಗೆ ಬಿರುದು ಕೊಟ್ಬಿಟ್ಟವ್ರೆ, ನಿನಗೆ ಇಡೀ ಚಿಕ್ಕಬಳ್ಳಾಪುರ ಬಿರುದು ಕೊಟ್ಟವ್ರಪ್ಪ. ನೀನು ವಾರ್ಡಲ್ಲಿ ಜನ ಹೇಳಿದ್ರು ಹೋದಾಗ ಚರಂಡಿ ಕ್ಲೀನ್ಗಳದ್ದು ಅದನ್ನೆಲ್ಲ ಬಂತಲ್ಲ, ವೈರಲ್ ಆಯ್ತಲ್ಲ, ಅದೆಲ್ಲ ನೋಡಿನು ಮತ್ತೆ ಇದೇ ಇದನ್ನು. ಇನ್ನು ಬಿಜೆಪಿ ಮುಖಂಡರ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡ ಡ್ಯಾನ್ಸರ್ ಶ್ರೀನಿವಾಸ್ ಕೆಂಡಾಮಂಡಲವಾಗಿದ್ದು, ಮಾಜಿ ನಗರಸಭೆ ಅಧ್ಯಕ್ಷ ನಕ್ಕಲಕುಂಟೆಯಲ್ಲಿ ಮಾಧವನ್ ಆಯುಕ್ತರು ಆಗಿದ್ದಾಗ ಕೃಷಿ ಜಾಗವನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ, ದಾಖಲೆ ಸಮೇತ ರಿಲೀಸ್ ಮಾಡ್ತೀನಿ, ಕನ್ವೆನ್ಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪಡೆದಿದ್ದೀರಾ, ಅದು ಹೊರಗೆ ಬರುತ್ತೆ. ಶಾಸಕರೇನು ಸುಮ್ಮನೆ ಕೂರ್ಲಿಲ್ಲ, ಖಾತೆಗಳನ್ನ ಉಚಿತವಾಗಿ ಮಾಡಿಸಿಕೊಟ್ಟು ಮನೆಗೂ ನೀಡ್ತಾವ್ರೆ. ನಿಮ್ಮ ಹೇಳಿಕೆಗೆ ನಾವೇನು ಸುಮ್ಮನೆ ಇರೋದಿಲ್ಲ ಎಂದು ಕಿಡಿಕಾರಿದ್ದಾರೆ. ಅವರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಾ, ಅದು DC-ನೇ ಡಿಸ್ಮಿಸ್ ಮಾಡಿದ್ದಾರೆ. 10 ಲಕ್ಷ ತಗೊಂಡ್ರು, 20 ಲಕ್ಷ ತಗೊಂಡ್ರು ಅಂಥವು 106 ಐತೆ, ಇನ್ನು ಪ್ರತಿನಿತ್ಯ ಬರ್ತದೆ. ನಾವು ತೆಗಿಬಾರ್ದು. ನೀವು ತುಂಬ ಪ್ರಾಮಾಣಿಕರಲ್ವಾ? ಪ್ರಾಮಾಣಿಕರು ಯಾರು, ಅಪ್ರಾಮಾಣಿಕರು ಯಾರು ಅಲ್ಲಿ ಗೊತ್ತಾಗ್ತದೆ. ದಾಖಲೆ ಸಮೇತ ಶಾಸಕರು ಎಲ್ಲಿ ಈ ರೀತಿ ಮಾಡಿಲ್ಲ. ಫ್ರೀ ಖಾತೆಗಳು ಮಾಡಿಕೊಡ್ತಾ ಇದ್ದೀವಿ ಇವಾಗ.
ಮನೆ ಮನೆಗೆ ಎತ್ಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ನಿಮ್ಮ ಅವಧಿಯಲ್ಲಿ ಎಲ್ಲಿ ಕೊಟ್ರಿ? ಕೊಟ್ಟಿದ್ದೀರಾ? ನಾವು ಸುಮ್ಮನೆ ನಾವು ಏನು ಸುಮ್ಮನೆ ಇರಲ್ಲ. ನೀವೇ ಎಲ್ಲ ಗಂಡಸರು, ನಾವು ಗಂಡಸರಿದ್ದೀವಿ. ನಾವು ಸುಮ್ಮನೆ ಇರಲ್ಲ. ನಮ್ಮ ನಾಯಕರು, ನಿಮ್ಮ ನಾಯಕರು ಹೆಂಗಸರಿ, ನಿಮ್ಮ ನಾಯಕರು ಸರಿಯಾಗಿ ಮಾಡಿದ್ದಾರೇನ್ರಿ? ಅವರವ್ರ ಮನೆಗೆ ಹೆಂಗೆ ಬೇಕೋ ಅವ್ರ ಮನೆಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ವಿನಃ ಸಾರ್ವಜನಿಕವಾಗಿ ಯಾವುದೇ ಒಂದು ಅನುಕೂಲ ಮಾಡಿಲ್ಲ. 50% ಇವತ್ತು ಈಜುಡಿ ಇಲ್ಲ ನಗರದಲ್ಲಿ. ಸಿಂಗಪೂರು ಅಂತ ಹೇಳಿದ್ರಿ, ಎಲ್ರಿ ಸಿಂಗಪೂರು? ಬೊಬ್ಬೆ ಆಗ್ತಾ ಇದ್ದೀವಿ. ಇವಾಗ ವಾರ್ಡ್ಗಳಲ್ಲಿ ಈಜುಡಿ ಮನೆಗಳು ಕಟ್ತಾ ಇದ್ದಾರೆ, ಈಜುಡಿ ಕಲೆಕ್ಷನ್ಗಳಿಲ್ಲ, ಆಚೆ ಬರ್ತಾ ಐತೆ ಇಲ್ಲ. ಬನ್ನಿ ನೋಡಿ, ಬನ್ನಿ ತೋರಿಸ್ತೀವಿ ವಾಸ್ತವ. ಸಿಂಗಪೂರ್ ಮಾಡಿಕ್ಕೆ ಹೋಗಿದ್ದೀರಲ್ವಾ? ಯಾರ ಮೇಲೆ ನಿಮ್ಮ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ತಾ ಇದ್ದಾರೆ ಅಷ್ಟೇ, ಬೇರೆ ಇನ್ನೇನು ಸಿಂಗಪೂರ್ ಆಗಿಲ್ಲ. ಯಾರ ಮೇಲೆ ಏನಾದ್ರು ಕೇಸ್ ಆಗ್ತಾ ಇತ್ತಾ ಇವಾಗ? ಹೇಳಿ. ಇಂಥವ್ರ ಮೇಲೆ, ಪ್ರದೀಪ್ ಈಶ್ವರ್ ಮೇಲೆ ಮಾತಾಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಬಟ್ ದಾಖಲೆ ಐತೆ ನಮ್ಮ ಹತ್ರ. ನಿಮ್ಮ ಹತ್ರ ಹಕ್ಕ ಐತೆ, ನಮ್ಮ ಹತ್ರ ದಾಖಲೆ ಐತೆ. ದಾಖಲೆ ಕೊಡ್ತೀವಿ. ಇವರಿಗೆ ಸೈಟ್ ಮಾರಿರೋದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ಇವರೊಬ್ಬರು ಮನೆಗೆ 17 ಸೈಟ್ ಮಾಡಿಸ್ಕೊಂಡಿದ್ದಾರೆ. ಕೃಷಿ ಭೂಮಿಯಲ್ಲಿ ಕನ್ವರ್ಷನ್ ಇಲ್ದಿರೇ ಕೃಷಿ ಭೂಮಿಯಲ್ಲಿ ಈ ಖಾತೆ ಆಗ್ತದಾ? ನೋಡಿ ದಾಖಲೆ 100%. ಯಾರಿಗಾದರೂ ಬನ್ನಿ, ಇವತ್ತು ಜೆರಾಕ್ಸ್ ಕೊಡ್ತೀವಿ. ಆನಂದ್ ರೆಡ್ಡಿ ಅವರೇ ಮಾಡಿಸ್ಕೊಂಡಿರೋದು. ಅವ್ರ ಮನೆಯವರೆಲ್ಲ ಒಂದು 17 ಜನ ಹೆಸರಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇನ್ನೇನು ಬೇಕು ದಾಖಲೆ? ನೀವು ಎಲ್ಲರನ್ನೂ ಸೇರಿಸ್ಕೊಳ್ಳಿ, ಬನ್ನಿ ಡಿಬೇಟ್ಗೆ ಬನ್ನಿ. ನೀವು ಮಾಡಿಸ್ಕೊಂಡು ಪ್ರಾಮಾಣಿಕರ್ತಾನೆ ಡಿಬೇಟಿಗೆ ಬನ್ನಿ. ಎಲ್ಲಿ ಕನ್ವರ್ಷನ್ ಮಾಡಿದ್ದೀರಾ? ಏನೋ ಸ್ಲಮ್ ಬೋರ್ಡ್ಗೂ ಬೇರೆ ಸೇರಿಸ್ತೀರಂತೆ ಇವಾಗ. ಅದನ್ನು ತುಪ್ಪ ಸುರಿಯೋಕ್ಕೆ ಯಾರೂ ಬರಬೇಡಿ. ನಾವ್ಯಾರೂ ಹೊಡೆದೋಗೋರಲ್ಲ. ಪ್ರಾಮಾಣಿಕರಾಗಿದ್ದರೆ ನೀವು ರಾಜೀನಾಮೆ ಕೊಟ್ಟು ಬನ್ನಿ. ಯಾರಿಗೆ ನರ ಆಯಿತೋ ಯಾರಿಗೆ ನರ ಇಲ್ವೋ ಅಂದ್ಬಿಟ್ಟು BJPಯಲ್ಲಿ ನಿಂತ್ಕೊಳ್ಳಿ. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹಾಲಿ ಮಾಜಿ ಶಾಸಕರುಗಳ ಮಧ್ಯೆ ಇದ್ದ ಟಾಕ್ ವಾರ್ ಈಗ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರುಗಳ ನಡುವೆ ಬೊಬ್ಬೆ ಹೊಡೆದಿದ್ದು, ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.